ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತಾರೆ. ಆದ್ರೆ ಕೆಲವರು ಒಬ್ಬ ವ್ಯಕ್ತಿನ ಶಾಶ್ವತವಾಗಿ ಇಲ್ಲ ಅನ್ಸ್ಬಿಡೋದೇ ಸಮಸ್ಯೆಗೆ ಪರಿಹಾರ ಅಂತ ಭಾವಿಸ್ತಾರೆ. ಆದ್ರೆ ಕೊಲೆ ನಿಜಕ್ಕೂ ಪರಿಹಾರ ಅಲ್ಲ, ಅದು ಇನ್ನಷ್ಟು ಸಮಸ್ಯೆಗಳನ್ನ ಹುಟ್ಟಾಕತ್ತೆ. ಜೊತೆಗೆ ಕೊಲೆ ಮಾಡಿದವ್ರ ಉದ್ದೇಶ ಈಡೇರದೆ ಅವರು ಜೈಲು ಪಾಲಾಗ್ತಾರೆ. ಈ ಎಲ್ಲ ಹಿನ್ನೆಲೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಾವಿವತ್ತು ನಿಮ್ಮ ಮುಂದೆ ತಂದಿದ್ದೀವಿ. ಅದೊಂದು ಪುಟ್ಟ ಸಂಸಾರ, ಆಸ್ತಿ ಪಾಸ್ತಿ ಎಲ್ಲ ಇತ್ತು, ಸುಖವಾದ ಬದುಕು ಅವ್ರದ್ದಾಗಿತ್ತು. ಬೊಮ್ಮನಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ರೇಣುಕಾ, ರೇಣುಕಾ, ಕಾರ್ಪೆಂಟರ್ ರಮೇಶ ಬಂದ್ರೆ ಈ ದುಡ್ಡು ಕೊಟ್ಬಿಡು ಅವ್ನಿಗೆ. ನಾಳೆ ನಾನು ಇರೋಲ್ಲ. ಎಲ್ಲಿ ಹೋಗ್ತಿದ್ಯಾ? ಅಮ್ಮನ ಮನೆಗೆ, ಮಕ್ಳು ನೋಡ್ಕೊಂಡ್ ಬರೋಣ ಅಂತ. ಓ ಹಾಗಾ? ಎಷ್ಟೊತ್ತು ಹೊರಟಿದ್ಯಾ? 7 ಗಂಟೆ ಬಸ್ಸಿಗೆ. ಶನಿವಾರ ಭಾನುವಾರ ಅಲ್ಲ, ಮಕ್ಳು ಮನೇಲಿ ಇರ್ತಾರೆ. ಬೇರೆ ದಿನ ಆದ್ರೆ ಸ್ಕೂಲ್ಗೆ ಹೋಗಿರ್ತಾರೆ. ಸರಿ ಹೋಗ್ಬಾ. ಹಾ, ದುಡ್ಡೇನಾದ್ರೂ ಬೇಕಿತ್ತಾ? ಮಕ್ಳಿಗೆ ಫೀಸು ಅದು ಇದು ಅಂತ? ಅದೆಲ್ಲ ಏನು ಬೇಡ, ಅಪ್ಪ ಅಮ್ಮ ಇದಾರಲ್ಲ ಅವರೇ ಎಲ್ಲ ನೋಡ್ಕೋತಾರೆ. ಅವ್ರು ನೋಡ್ಕೋತಾರೆ ಅಂತ ಅವ್ರ ಮೇಲೆ ಹೊರೆ ಹಾಕಿ ಹೊರಿಸ್ಬೇಕೆ ಹೇಳು? ಮೊದ್ಲೇ ನಿಮ್ಮ ಅಪ್ಪ ಅಮ್ಮಂಗೆ ಬೆಂಗಳೂರು ಸಿಟಿಯಿಂದ ಹಳ್ಳಿಗೆ ನೀನ್ ಮದ್ವೆ ಮಾಡಿದ್ರ ಬಗ್ಗೆ ಬೇಜಾರಿರ್ಬೋದು. ಹಾಗೆ ಕನ್ಕೋತೀರಾ? ಅವ್ರು ಯಾವತ್ತೂ ಆ ರೀತಿಯಲ್ಲಿ ಯೋಚನೆನೇ ಮಾಡೋಲ್ಲ. ಅಷ್ಟಕ್ಕೂ ನಂಗೆ ಇಲ್ಲೇನ್ ಕಮ್ಮಿ ಆಗಿದೆ? ಸದ್ಯ ಬೆಂಗಳೂರು ಸಿಟಿಯಿಂದ ನಿನ್ನ ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೆ ನನ್ ಒಂದು ಅನುಕೂಲ ಆಯ್ತು. ನಿಮ್ಮ ಅಪ್ಪ ಅಮ್ಮ ಸಿಟಿಲಿ ಇರೋದ್ರಿಂದ ನಮ್ಮ ಮಕ್ಕಳ ಎಜುಕೇಶನ್ಗೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ನಮ್ಮ ಹಳ್ಳಿಲಿರೋ ಸ್ಕೂಲ್ಗೆ ಸೇರಿಸಬೇಕಾಗಿತ್ತು ನೋಡು. ಹೌದು ರೀ, ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದಾರಂತೆ. ಬನ್ನಿ ಇಬ್ರು ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬರೋಣ. ಏನ್ ಹೇಳ್ಬಿಟ್ಟಿಯೇ? ಏನ್ ಜಮೀನ್ ಕೆಲಸ ಎಲ್ಲ ನಿಮ್ ತಾತ ಬಂದ್ ಮಾಡ್ಕೊಡ್ತಾರ? ನೋಡು, ನೀನ್ ಹೋಗಿರು, ಸಾಧ್ಯ ಆದ್ರೆ ನಾನೇ ಬಂದ್ ಕರ್ಕೊಂಡ್ ಬರ್ತೀನಿ. ಸರಿನಾ? ಬರ್ಲಾ? ಸರಿ. ಹೌದು ಕಣೆ, ನನಗೂ ಹಾಗೆ ಅನಿಸ್ತಾ ಇದೆ. ಸರಿ, ಇಡ್ತೀನಿ. ಯಾರಮ್ಮ ಫೋನು? ಸವಿತಾದಪ್ಪ. ಮಧ್ಯಾಹ್ನ ಸಿಕ್ಕಿದ್ಲು. ತುಂಬಾ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಂತೆ. ಅದನ್ನ ಹೇಳಕ್ಕೆ ಫೋನ್ ಮಾಡಿದಾಳೆ. ನೀನ್ ಮೊದ್ಲಿಂದಾನು ದಪ್ಪನೇ, ಅದೇನ್ ದೊಡ್ಡ ವಿಷಯನಾ? ಇದರಿಂದಾನೇ ಇಷ್ಟೆಲ್ಲ ಸಮಸ್ಯೆ ಶುರು ಆಯ್ತು ಅಂತ ಅನ್ಸುತ್ತೆ. ನೀನು ಮದುವೆ ಮುಂಚೆನಿಂದ ಹೀಗೇನೆ ಇದ್ದಿದ್ದಲ್ವೇನಮ್ಮ? ನಿನ್ನ ಸಮಸ್ಯೆಗೆ ಅದೇ ಕಾರಣ ಆಗಿದೆ. ಆ ಸಮಸ್ಯೆ ಯಾವತ್ತೂ ಶುರುವಾಗಬೇಕಾಗಿತ್ತು. ಸುಮ್ಮನೆ ಏನೇನೋ ಸಂಬಂಧಗಳನ್ನು ಕಲ್ಪಿಸ್ಕೋಬೇಡ. ಏನಪ್ಪ ಇದೆಲ್ಲ ಯಾವಾಗ ಸರಿ ಆಗುತ್ತೋ? ಎಲ್ಲರಾಗಿ ನಾನು ಯಾವಾಗ ಜೀವನ ಮಾಡ್ತೀನೋ ಅನ್ನೋದು ಶುರು ಆಗಿದೆ. ಎಷ್ಟು ಕಡೆ ಬಂದೆ? ಅರ್ಧ ಗಂಟೆ ಆಯ್ತು ಕಣ್ರಿ. ಬೆಂಗಳೂರಿಗೆ ಬರ್ತೀನಿ ಅಂದ್ರೆ ಬರ್ಲೇ ಇಲ್ಲ. ಬರಕ್ಕಾಗ್ಲಿಲ್ಲ ಕಣೆ. ಆಳ್ಗಳು ಬರೋದ್ ಬೇಡ್ವಾ? ಜಮೀನ್ ಕೆಲಸ ಎಲ್ಲ ಮುಗಿಯೋದ್ ಬೇಡ್ವಾ? ಮಕ್ಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ರೀ. ಕಂಪ್ಯೂಟರ್ ಕಲ್ತಿದ್ದಾರೆ ರೀ. ಈಗಿನ ಕಾಲದಲ್ಲಿ ಅದೆಲ್ಲ ಇರ್ಬೇಕು ಬಿಡು. ಅತ್ತೆ ಮಾವ ಏನಂದ್ರು? ಎಲ್ರು ನನ್ನ ತುಂಬಾ ದಪ್ಪ ಆಗಿದ್ಯಾ ಅಂತ ಹೇಳಿದ್ರು. ತುಂಬಾ ಬೇಜಾರಾಯ್ತು ರೀ. ಅಲ್ವೇ, ಅವತ್ತಿಂದನೂ ನೀನ್ ಹೀಗೆ ಇರೋದು. ಇವತ್ತೇನು ಹೊಸ್ದ ಅದು? ಇಲ್ಲ ರೀ, ಹೇಗಾದ್ರೂ ಮಾಡಿ ಸಣ್ಣ ಆಗ್ಲೇಬೇಕು ರೀ. ಕಾಲ್ ನೋವು, ಬೆನ್ನೋವು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ವೇ ರೇಣುಕಾ, ಸುಮಾರು ವರ್ಷದಿಂದ ನೀನ್ ಹೀಗೆ ಇದ್ಯಾ. ಮದುವೆನೂ ಆಯ್ತು, ಮಕ್ಕಳು ಆಯ್ತು. ಇವಾಗ ಸಣ್ಣ ಆಗಿ ಏನ್ ಪ್ರಯೋಜನ ರೀ? ನಮ್ಮ ಮಾವನ್ ಮಗ ಕೇಶವ ಇದಾನಲ್ಲ, ಅವ್ನು ಹೇಳ್ದ ಯೋಗ ಮಾಡಿದ್ರೆ ಸಣ್ಣ ಆಗ್ತಾರೆ ಅಂತ. ನಾ ಮಾಡ್ತೀನಿ ರೀ. ಅದೆಲ್ಲ ಬಿಟ್ಟು ಬೇರೆ ಕೆಲಸ ನೋಡ್ ನಡಿ. ತಾನು ಸ್ವಲ್ಪ ದಪ್ಪಗಿದ್ದೀನಿ ಅನ್ನೋ ಚಿಂತೆ ರೇಣುಕಾನ ಸದಾ ಕಾಡ್ತಾ ಇರುತ್ತೆ. ಅದು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಅದಕ್ಕೆ ಕಾರಣನೂ ಇತ್ತು. ತಾನು ಹೇಗಾದ್ರೂ ಮಾಡಿ ಸಣ್ಣ ಆಗಿ ತನ್ನ ಗಂಡನ್ನ ಮೆಚ್ಚಿಸ್ಬೇಕು ಅನ್ನೋದು ರೇಣುಕಾ ಆಸೆ. ಅದೇ ಸಮಯಕ್ಕೆ ಅವ್ರ ಮನೆಗೆ ಬರ್ತಾನೆ ರೇಣುಕಾ ಅತ್ತೆ ಮಗ ಯೋಗ ಗುರು ಕೇಶವ್. ಬೇಗ ಬೇಗ ಹಾಕಿ ಚಿಕ್ಕಮ್ಮ, ಸ್ಕೂಲ್ ಟೈಮ್ ಆಯ್ತು. ಆಯ್ತು ಇರೇ. ಸರಿ ಹೊರಡು. ಬರ್ತೀನಿ ಚಿಕ್ಕಮ್ಮ. ಏನ್ ಮೇಡಮ್, ಚೆನ್ನಾಗಿದ್ದೀರಾ? ಓ ಕೇಶವ, ಏನೋ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ? ನಿನಗೆ ಆಶ್ಚರ್ಯ ಆಗಲ್ಲ ಅಂತಾನೆ ಫೋನು ಮಾಡ್ದೆ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ. ಸರಿ, ಒಳಗ್ ಬಾ. ರೀ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಯಾರೇ ಅದು? ನಮ್ಮ ಮಾವನ್ ಮಗ ಕೇಶವ. ಓ, ನೋಡಿದ್ದೀನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾಮಾನ್ಯವಾಗಿ ನೀವು ಊರಲ್ಲೇ ಇರೋದಿಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತೀರಾ. 4-5 ಸಲ ನಿಮ್ಮ ಮನೆಗೆ ಬಂದಾಗ್ಲೂ ನಾನು ನಿಮ್ಮನ್ನು ನೋಡ್ಲೇ ಇಲ್ಲ. ಹೌದು, ನಾನು ಯೋಗ ಕ್ಲಾಸ್ಗೋಸ್ಕರ ಬೇರೆ ಬೇರೆ ಊರಿಗೆ ಹೊರಟಿರ್ತೀನಿ. ನಿಮ್ಮೂರ ಸ್ಕೂಲ್ ಮಕ್ಕಳಿಗೆ ಯೋಗ ಹೇಳ್ಕೊಡಕ್ ಬಂದಿದ್ದೀನಿ. ಹೌದೇನೋ? ಒಳ್ಳೇದಾಯ್ತು ಬಿಡು. ಹೇಗಿದ್ರು ನಾನು ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೆ. ನಾನೇ ಯೋಗ ಕಲ್ತ್ರಾಯ್ತು. ಹಲೋ ಮೇಡಮ್, ಸುಮ್ನಿರಿ. ನೋಡಿ, ಇವ್ರು ಹೇಳ್ತಾರೆ ಅಂತ ನೀವೇನು ಹೇಳಕ್ ಹೋಗ್ಬೇಡಿ. ಇವಳು ಕಷ್ಟಪಟ್ಟು ಸಣ್ಣ ಆಗಿ ಸಿನಿಮಾ ಹೀರೋಯಿನ್ ಆಗ್ಬೇಕಾಗಿಲ್ಲ. ನಿನ್ ಗಂಡ ಹೇಗಿದ್ರು ಪ್ರೀತಿ ಮಾಡ್ತಾರೆ, ಇನ್ಯಾಕ್ ನೀನ್ ಸಣ್ಣ ಆಗ್ಬೇಕು? ಅವ್ರ ಮಾತು ಬಿಡು. ನೀನ್ ನಂಗೆ ಯೋಗ ಹೇಳ್ಕೊಡ್ತಿಲ್ವಾ? ಅಷ್ಟೇ ಹೇಳು. ಆಯ್ತಮ್ಮ, ಹೇಳ್ಕೊಡ್ತೀನಿ.
ಬೋರ್ಡಿಂಗು ಲಾಡ್ಜಿಂಗು ಫ್ರೀ ಆದ್ಮೇಲೆ ಹೇಳ್ಕೊಡ್ದೆ ಇಡ್ತೀನ. ಬನ್ನಿ. ಒಂದ್ ಕಾಳ್ ಸಾಮಾನಿಲ್ಲ ಮನೇಲಿ. ಒಂದಲ್ಲ ಅಂತ 3 ಮಕ್ಳು ಹಸ್ಕೊಂಡ್ ಬಂದು ಮುಂದೆ ನಿಂತ್ಕೊಂತವೆ. ಅವಕ್ ಏನ್ ಹೇಳಿ ನಾನು? ದುಡಿಯೋ ಗಂಡ್ಸು ಈಗ ಮೂಲೆಯಲ್ಲಿ ಮಲ್ಗಿದ್ರೆ ಹೆಂಗ್ಸು ನಾನೇನ್ ಮಾಡ್ಲಿ? ಎಲ್ಲ ನನ್ ಕರ್ಮ. ತಗೊಳ್ಳಿ, ಬಿಸಿಬೇಳೆಬಾತ್ ಮಾಡಿದ್ದೀನಿ. ನಾನು ನನ್ನ ಗಂಡ ಇಬ್ರೆ, ಸ್ವಲ್ಪ ಮಾಡಕ್ಕಂತೂ ನನ್ನ ಕೈ ಬರಲ್ಲ. ನೀನು ತಿನ್ನು, ನಿನ್ನ ಮಕ್ಳಿಗೂ ಕೊಡು. ರೇಣುಕಾ, ನಾನೇ ನಿನ್ನ ಹತ್ರ ಬೇಳೆ ಸಾಲ ಕೇಳೋಣ ಅಂತ ಬರ್ತಿದ್ದೆ. ಇವತ್ತಿನ ಕತೆ ಇವತ್ತಿಗೆ, ನಾಳೆ ನೋಡ್ಕೊಳ್ಳೋಣ ಬಿಡು. ಬರ್ಲಾ? ರೇಣುಕಾ, ಮೋಟ್ರ್ ಆನ್ ಮಾಡ್ದ? ಏ ಕೇಶ್ವ, ಬೆಳಗ್ಗೆ ಎಲ್ಲೋಗಿದ್ಯೋ? ವಾಕಿಂಗ್ ಹೋಗಿದ್ದೆ. ಹಾಗೆ ಜಮೀನಲ್ಲಿ ಕೂತ್ಕೊಂಡು ಎಲ್ಲ ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸ್ಕೊಂಡು ಬಂದೆ. ನಿಮ್ ಊರಷ್ಟು ಚೆನ್ನಾಗಿದೆ, ಎಂತ ಒಳ್ಳೆ ಪರಿಸರದಲ್ಲಿ ಇದ್ದೀರಿ. ತುಂಬಾ ಸುಖಮಯವಾದ ಜೀವನ ನಿಮ್ದು. ನಮ್ಮ ಪರಿಸರ ಏನೋ ಚೆನ್ನಾಗಿದೆ, ಆದ್ರೆ ಇತ್ತೀಚೆಗೆ ಸಿಟಿಯಿಂದ ನಿಮ್ಮ ಹಾಗೆ ಬರೋ ಜನ ಜಾಸ್ತಿ ಆಗಿ ಎಲ್ಲ ಹಾಳಾಗ್ತಿದೆ. ಅದೇನೋ ಸರಿ, ನಿಮ್ ಹಳ್ಳಿ ಮಕ್ಕಳು ಯೋಗ ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ನೀನ್ ಬರೀ ಮಕ್ಳಿಗೆ ಯೋಗ ಹೇಳ್ಕೊಡ್ತೀಯೋ ಅಥವಾ ನನಗೂ ಹೇಳ್ಕೊಡ್ತೀಯೋ? ನಿನ್ಗೆ ಜಮೀನ್ಗೆ ಊಟ ತಗೊಂಡು ಹೋಗೋದು, ಆ ಕೆಲ್ಸ ಈ ಕೆಲ್ಸ ಅಂತ ಪುರ್ಸತ್ತಲ್ಲಿರುತ್ತೆ ಹೇಳು. ನೋಡು, ನಾನು ಹೇಗಾದ್ರೂ ಮಾಡಿ ಪುರ್ಸತ್ ಮಾಡ್ಕೊಂತೀನಿ, ನನಗೂ ಯೋಗ ಹೇಳ್ಕೊಡು. ರೇಣುಕಾ, ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ. ಕಷ್ಟಪಟ್ಟು ಜಮೀನಲ್ಲಿ ಕೆಲಸ ಮಾಡು, ಅದೇ ಯೋಗ ಆಗುತ್ತೆ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ, ನೀನು ಸಣ್ಣನೂ ಆಗಲ್ಲ. ಹಾಗೇನಿಲ್ಲ, ಕಷ್ಟಪಟ್ರೆ ಎಲ್ಲಾನು ಆಗುತ್ತೆ. ನೋಡ್ರೇಣುಕಾ, ನಾನು ಹೇಳ್ಕೊಡೋ ಯೋಗದಿಂದ ನೀನ್ ತಕ್ಕ ಮಟ್ಟಿಗೆ ಸಣ್ಣ ಆಗ್ತೀಯ. ಅದಕ್ಕಿಂತ ಹೆಚ್ಚಾಗಿ ನಿನ್ ಮಂಡಿ ನೋವು, ಬೆನ್ನು ನೋವು ಎಲ್ಲಾನು ವಾಸಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಾ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಾ ಇಲ್ವಾ? 1 ವಾರ ಆಯ್ತು ಯೋಗ ಸ್ಟಾರ್ಟ್ ಮಾಡಿ. ನನಗಂತೂ ಯಾವ ವ್ಯತ್ಯಾಸನೂ ಕಾಣ್ತಾ ಇಲ್ಲಮ್ಮ. ನಾನು ಅವತ್ತೇ ಬಡ್ಕೊಂಡೆ, ಈ ಯೋಗ ಎಲ್ಲ ಬೇಡ ಕಣೆ, ಇದರಿಂದ ಏನು ಪ್ರಯೋಜನ ಇಲ್ಲ, ನಿಮ್ಗೆ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ನಿನ್ನಿಷ್ಟ, ನಡೀಲಿ. ನೋಡಿ, ನಾನು ಹೇಗಾದ್ರೂ ಕಷ್ಟಪಟ್ಟು ಸಣ್ಣ ಆಗೇ ಆಗ್ತೀನಿ. ನೀನ್ ಸಣ್ಣ ಆದ್ಮೇಲೆ ಈ ಮಾತು ಮಾತಾಡು, ಗೊತ್ತಾಯ್ತಾ? ಕೇಶವ ಮನೆಗೆ ಬಂದಿರೋದು, ರೇಣುಕಾಗೆ ಯೋಗ ಹೇಳ್ಕೊಡ್ತಿರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ರೇಣುಕಾ ಜೊತೆ ಸಲಿಗೆಯಿಂದ ಇರೋದು ಶಿವರಾಜ್ಗೆ ಇಷ್ಟ ಆಗೋದಿಲ್ಲ. ಈ ವಿಚಾರವಾಗಿ ರೇಣುಕಾ ಮತ್ತೆ ಶಿವರಾಜ್ ಮಧ್ಯೆ ಮಾತುಕತೆ ನಡೀತಾನೆ ಇರುತ್ತೆ. ಇದೇನ್ ರೇಣುಕಾ, ಇಷ್ಟು ಬೇಗ ಜಮೀನ್ ಕಡೆ? ಸರ್, ಯೋಗ ಪ್ರಾಣಾಯಾಮ ಎಲ್ಲ ಒಳ್ಳೆ ಪರಿಸರದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನೇ ಕರ್ಕೊಂಡ್ ಬಂದಿದ್ದೆ ಸರ್. ಅಲ್ಲ ರೇಣುಕಾ, ಅವ್ರಿಗಂತೂ ಅರ್ಥವಾಗಲ್ಲ. ನಿನ್ಗದು ಅರ್ಥ ಆಗೋದು ಬೇಡ. ಅವರು ಸಿಟಿ ಜನ, ಇದು ಹಳ್ಳಿ. ನೀವು ಬೆಳಗ್ಗೆ ಎದ್ದು ಈ ರೀತಿ ಓಡಾಡೋದನ್ನ ಜನ ನೋಡಿದ್ರೆ ಏನಂತಾರೆ ಗೊತ್ತಾಗೋದಿಲ್ಲ ನಿನಗೆ? ಸರ್, ಅವಳಿಗೇನು ಅನ್ಬೇಡಿ ಸರ್, ನಾನೇ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದು. ತಪ್ಪು ನಿಮ್ದಲ್ಲ ಕೇಶವಮೂರ್ತಿಗಳೇ. ಇಲ್ಲಿನ ರೀತಿ ನೀತಿನೇ ಬೇರೆ ನೋಡಿ, ಇಲ್ಲಿನ ವಾತಾವರಣನೇ ಬೇರೆ, ಈ ಹಳ್ಳಿ ಜನರ ನಡವಳಿಕೆನೇ ಬೇರೆ ನೋಡಿ. ನಾಳೆಯಿಂದ ನಿಮ್ಮ ಅಭ್ಯಾಸ ಏನಿದ್ರು ಮನೆ ಒಳಗಡೆ ನಡೀರಿ. ಬಂದ್ರಾ? ಬನ್ನಿ ಊಟಕ್ಕೆ. ನಂದು ಊಟ ಆಯ್ತು. ಎಲ್ಲಿ ನಿಮ್ ಕೇಶವಮೂರ್ತಿಗಳು? ಸ್ಕೂಲಿಗೆ ಹೋಗಿದ್ದಾನೆ. ಯಾವತ್ ಮುಗೀತಂತ ಅವ್ನ ಕೆಲಸ ಇಲ್ಲ? ನಂಗೆ ಗೊತ್ತಿಲ್ಲ. ಅವನಿಗೆ ಈ ಊರು ಇಷ್ಟ ಆಗಿದೆ ಅನ್ಸುತ್ತೆ. ವಾಪಸ್ ಯಾವಾಗ ಹೋಗ್ತೀಯ ಅಂತ ನಾನು ಕೇಳಲಿಲ್ಲ.
ಆದಷ್ಟು ಬೇಗ ಹೋಗೋದಕ್ಕೆ ಹೇಳು. ಯಾಕೆ ಅವನೇನ್ ಮಾಡ್ದ ನಿಮ್ಗೆ? ನಾವೇನ್ ಅಕ್ಕಿ ಬೆಳೆ ಎಲ್ಲ ಕೊಂಡ್ಕೋತೀವ? ಬೆಳಿತೀವಿ ತಾನೆ, ಇರೋದ್ರಲ್ಲಿ ಅವನಿಗೂ ಸ್ವಲ್ಪ ಊಟ ಹಾಕಿದ್ರೆ ಆಯ್ತು. ಸಮಸ್ಯೆ ಇರೋದು ಊಟ ಹಾಕೋದ್ರಲ್ಲ. ನೀನು ಅವನ ಜೊತೆ ಸಲಿಗೆಯಿಂದ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಒಂದು ಮದುವೆ ಆದ ಹೆಂಗಸಿನ ಜೊತೆ ಹೇಗೆ ನಡ್ಕೋಬೇಕು ಅಂತಾನೆ ಗೊತ್ತಿಲ್ಲ ಅವನಿಗೆ. ಬಾಯಿಗೆ ಬಂದಿದೆ ಮಾತಾಡ್ತಾನೆ. ನೋಡಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಚಿಕ್ಕ ವಯಸ್ಸಿಂದನೇ ಅವ್ನು ಮಾತಾಡೋದೇ ಹೀಗೆ. ನಾವಿಬ್ರು ಒಟ್ಟಿಗೆ ಆಡ್ ಬೆಳ್ದವ್ರಲ್ವಾ, ಸ್ವಲ್ಪ ಸಲಿಗೆಯಿಂದ ಇರ್ತಾನೆ ಅಷ್ಟೇ. ಆದ್ರೆ ಈಗ ನಿನ್ಗೆ ಆಡೋ ಮಕ್ಕಳಿದ್ದಾರೆ, ಮರಿಬೇಡ. ಕಾಮಾಲೆ ಕಣ್ಣೋರಿಗೆ ಕಾಣಿಸೋದೆಲ್ಲ ಹಳದಿ ಅಂತೆ. ನೋಡಿ, ಪ್ರಪಂಚದಲ್ಲಿರೋ ಗಂಡಸೆಲ್ಲ ನಿಮ್ ಹಾಗೆ ಇರಲ್ಲ, ತಿಳ್ಕೊಳ್ಳಿ. ಏನೇ ಏನೇ ನಿನ್ ಮಾತಿನ ಅರ್ಥ? ಯಾಕೆ ಬಾಯ್ ಬಿಟ್ಟು ಹೇಳ್ಬೇಕಾ? ಅರ್ಥ ಆಗಲ್ವಾ ನಿಮ್ಗೆ? ವಿಷಯ ನನಗೆ ಗೊತ್ತಿಲ್ವಾ? ಏನೇ ಏನೇ ನಿನ್ ಗೊತ್ತಿರೋದು? ಅದು ನಾನೇ ಬಾಯ್ ಬಿಟ್ಟು ಹೇಳ್ಬೇಕಾ? ನೋಡಿ, ನೀವು ಮಾಡ್ತಿರೋದೆಲ್ಲ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಕಾಗುತ್ತೆ. ಹೇಳ್ಕೊ ಹೋಗಿ. ಯಾರ ಹತ್ರ ಹೇಳಿದ್ರು ಏನು ಮಾಡಕ್ ಆಗೋದಿಲ್ಲ. ನೋಡು, ಹೊಂದ್ಕೊಂಡಿರೋ ಆಗಿದ್ರೆ ಇರು, ಇಲ್ಲ ನೀನು ಹೋಗ್ತಾ ಇರೋ ಅಷ್ಟೇ. ಸರ್, ಏನೋ ಮಾತಾಡ್ಬೇಕಂತ ಹೇಳಿ ಕಳಿಸಿರಂತೆ. ಹೌದು ಕೇಶಮೂರ್ತಿಗಳೇ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ, ಹೇಳಿ ಸರ್. ನೋಡಿ, ನಮ್ಮೂರ್ ಹಳ್ಳಿ, ಇಲ್ಲಿನ ರೀತಿ ನೀತಿನೇ ಬೇರೆ. ನೀವಿರೋ ತನಕ ಯೋಗ ಹೇಳ್ಕೊಡುತ್ತಾ ಅವಳು ಹಿಂದೆ ಬಿಡ್ತಾಳೆ. ನೀವು ನಮ್ಮೂರಲ್ಲಿ ಇರೋದು, ಅವಳ ಜೊತೆ ಮಾತಾಡೋದನ್ನ ನಮ್ಮೂರ್ ಜನ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರೆ. ಇದೆಲ್ಲ ಸರಿ ಹೋಗುದಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀವಿ. ಏನ್ ಚಿಕ್ಕಮ್ಮ, ಏನೋ ಹುಡುಕ್ತಿದ್ದೀರಾ? ಬಂಗಾರದ ಬಳೆಗಳ ಕಣೆ, ಕಾಣಿಸ್ತಾನೆ ಇಲ್ಲ. 40 ಗ್ರಾಮಿಂದು ಗೊತ್ತಾ? ಏನಾಯ್ತು ಲಕ್ಷ್ಮಿ? ಬಂಗಾರದ ಬಳೆಗಳು ಕಾಣಿಸ್ತಾ ಇಲ್ಲ. ಎಷ್ಟು ಹುಡುಕ್ತಾ ಇದ್ದೀನಿ ಗೊತ್ತಾ? ಯಾರೋ ಮಾನ್ಗೆಟ್ಟವ್ರು ತಗೊಂಡು ಹೋಗಿರ್ಬೇಕು. ಅದನ್ನ ನನ್ ಕಡೆ ನೋಡ್ಕೊಂಡು ಯಾಕೆ ಹೇಳ್ತಿದ್ದೀರಾ? ನಿನ್ ಮನ್ಸಲ್ಲಿ ಯಾಕೆ ಹುಡುಕು? ನಾನು ಈಗ್ಲೇ ಶಾಸ್ತ್ರಿಗಳ ಹತ್ರ ಹೋಗ್ತೀನಿ, ಅಂಜನ ಹಾಕಿ ನೋಡಿಸ್ತೀನಿ. ನನ್ ಮನೆಗೆ ಬಂದು ನನ್ ಬಳೆಗಳನ್ನ ಕದಿಯೋಷ್ಟು ಧೈರ್ಯನ ಅವರಿಗೆ? ನಾನ್ ಸುಮ್ನೆ ಇರಲ್ಲ, ಊರಿಂದ ಬಹಿಷ್ಕಾರ ಹಾಕಿಸ್ತೀನಿ. ಕೇಶವ ಮನೆ ಬಿಟ್ಟು ಹೋದ್ಮೇಲೆ ತನ್ನ ಬಳೆ ಕಾಣಿಯಾಯ್ತು ಅಂತ ರೇಣುಕಾ ದೊಡ್ಡ ರಂಪಾನೆ ಮಾಡ್ತಾಳೆ. ತನ್ನ ಬಳೆ ಕದ್ದವ್ರನ್ನ ಕಂಡು ಹಿಡಿತೀನಿ ಅಂತ ಶಪಥ ಮಾಡೋ ರೇಣುಕಾಗೆ ಮುಂದೆ ನಡಿಬಹುದಾದ ಅನಾಹುತದ ಬಗ್ಗೆ ಸಣ್ಣ ಸುಳಿವು ಇರೋದಿಲ್ಲ. ಡಿಸೆಂಬರ್ 8, 2012. ಚಿಕ್ಕಮ್ಮ, ಚಿಕ್ಕಮ್ಮ, ಹಾಲು ತಗೊಳ್ಳಿ ಬನ್ನಿ. ಚಿಕ್ಕಮ್ಮ, 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 ಹಾಲು ತಗೊಳ್ಳಿ. ಚಿಕ್ಕಮ್ಮ, 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 ಅಮ್ಮ, ಅಮ್ಮ, ಯಾಕೆ ಕಿಚ್ಕೋತಾ ಇದೀಯ? ಚಿಕ್ಕಮ್ಮ. ರೇಣುಕಾ ಏನಾದ್ರು ಬೈದ್ಲಾ? ಇಲ್ಲ. ಮತ್ತೆ ಯಾಕೆ ಕಿರ್ಚ್ಕೊಂಡ್ ಬರ್ತಾ ಇದೀಯಾ? ಚಿಕ್ಕಮ್ಮ, 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 ರೇಣುಕಾ, ಚಿಕ್ಕಮ್ಮ, ರೇಣುಕಾ, ಚಿಕ್ಕಮ್ಮ, ಏನಾಯ್ತು ರೇಣುಕಾ? ಚಿಕ್ಕಮ್ಮ. ತಂಗಿರಾಗಿ ಹುಡ್ತಾ ಇದ್ರು, ಅಕ್ಕ ತಂಗಿರ್ತಾರ ಇದ್ವಲ್ಲ. ಇನ್ಮೇಲೆ ನಿನ್ನಷ್ಟು ನನ್ನನ್ನ ಈ ಊರಲ್ಲಿ ಯಾರು ಪ್ರೀತಿ ಮಾಡ್ತಾರೆ ರೇಣುಕಾ? ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ. ನನ್ನನ್ನು ಯಾಕೆ ಬಿಟ್ಟೋದೆ ರೇಣುಕಾ? ಯಾಕೆ ಬಿಟ್ಟೋದೆ? ಮನೆಯವ್ರು ಯಾರಿಲ್ಲಿ? ರೀ, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಓಕೆ ಸರ್. ನೀವು ಸ್ವಲ್ಪ ಬನ್ನಿ. ಏನು ಬೇಕು ಅವ್ರು ನಿಮಗೆ? ನನ್ನ ಹೆಂಡತಿ ರೇಣುಕಾ ಅಂತ ಸರ್, ಯಾರೋ ನೆನ್ನೆ ರಾತ್ರಿ ಅವ್ಳು ಕೊಲೆ ಮಾಡ್ಬಿಟ್ಟಿದ್ದಾರೆ ಸರ್.
ಮನೇಲಿ ಯಾರ್ಯಾರು ಇದ್ದೀರಾ? ನಾನು ನನ್ನ ಹೆಂಡತಿ ಇಬ್ಬರೇ ಸರ್. ನಿಮ್ಮ ಮಕ್ಕಳು? ಅವರ ಜೀವನದಲ್ಲಿ ಬೆಂಗಳೂರಲ್ಲಿ ಓದ್ಕೊಂಡಿದ್ದಾರೆ ಸರ್. ಬೆಳಿಗ್ಗೆ ಯಾರೋ ಬಂದು ವಿಷಯ ತಿಳಿಸಿದ್ರು, ಬಂದೆ ಸರ್. ಯಾರೋ ಬಂದು ಹೇಳಿದ್ರು ಅಂದ್ರೆ ನೀವು ಮನೇಲಿ ಇರ್ಲಿಲ್ವಾ? ಇಲ್ಲ ಸರ್, ತೋಟದಲ್ಲಿ ಹಂದಿ ಕಾಟಾಯ್ತು, ಅದಕ್ಕೆ ಅಲ್ಲೇ ಮಲ್ಕೊಂಡಿದ್ದೆ. ಬೆಳಿಗ್ಗೆ ಯಾರೋ ಬಂದು ಹೀಗಾಯ್ತು ಅಂತ ವಿಷಯ ತಿಳಿದ್ರು. ಸಮಾಧಾನ ಮಾಡ್ಕೊಳ್ಳಿ, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸ್ತೀವಿ. ನಿಮ್ ಕಾರ್ಯ ಎಲ್ಲ ಮುಗಿದ್ಮೇಲೆ ನೀವು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ಡಿಸೆಂಬರ್ 9, 2012 ಸಾತ್ನೂರು ಪೊಲೀಸ್ ಠಾಣೆ, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಏನ್ ಶಿವರಾಜ್, ಕಂಪ್ಲೇಂಟ್ ಕೊಟ್ರಾ? ಆಯ್ತು ಸರ್. ಅವತ್ತು ನಿಮ್ಮ ಮನೇಲಿ ನೀವು ಮತ್ತು ನಿಮ್ಮ ಹೆಂಡತಿ ಇದ್ದಿದ್ದು ಅಂತ ಮಾತ್ರ ಹೇಳಿದ್ದಲ್ವಾ? ಹೌದು ಸರ್. ಬೇರೆ ಯಾರು ಇರ್ಲಿಲ್ವಾ? ಇಲ್ಲ ಸರ್, ನಮ್ಮ ಮಕ್ಕಳಿಬ್ರು ಬೆಂಗಳೂರಿನಲ್ಲಿ ಅವ್ರ ಅಜ್ಜಿ ಮನೇಲಿ ಓದ್ತಾ ಇದ್ದಾರೆ. ಇದ್ದಿದ್ದು ನಾವಿಬ್ರೆ. ಇತ್ತೀಚೆಗೆ ಅವ್ರ ಅತ್ತೆ ಮಗ ಬಂದಿದ್ದ, ಒಂದು ತಿಂಗಳಿದ್ದ, ಮತ್ತೆ ಹೊರಟೋದ. ಹೀಗೆ ಬಂದು ಹೋಗೋರು ಇರ್ತಾರೆ ಅಷ್ಟೇ. ಅತ್ತೆ ಮಗ ಅಂದ್ರೆ ನಮ್ಮ ರೇಣುಕಾ ಅತ್ತೆ ಮಗ ಸರ್. ಎಲ್ಲಿಗೆ ಹೋದ್ರು ಅವ್ರು ಇವಾಗ? ಗೊತ್ತಿಲ್ಲ ಸರ್. ಓಕೆ, ಯಾವತ್ತು ಹೋಗಿದ್ದವರು? ಅದೇ ಸರ್, ಈ ಘಟನೆ ನಡೆಯೋ 2 ದಿನ ಮುಂಚೆ. ಎಲ್ಲೋದ್ರು? ಗೊತ್ತಿಲ್ಲ ಸರ್. ಹೇಗೆ ಹೋಯ್ತು? ಸ್ವಲ್ಪ ತಲಹಟ್ಟಿ ಸರ್. ನನ್ನ ಹೆಂಡತಿ ಅವ್ನು ತುಂಬಾ ಒಳ್ಳೆಯವನು ಅಂತ ಹೇಳ್ತಿದ್ಲು, ಆದ್ರೆ ನನ್ಗೆ ಅವ್ನ ಸ್ವಭಾವ ಇರ್ತಿರ್ಲಿಲ್ಲ. ಏನೇ ಕಿಡಿಸ್ತಾ ಇರ್ಲಿಲ್ಲ? ಹೆಂಡ್ಸು ಸರ್, ಚೆಲ್ಲಾಗಿ ಆಡೋನು. ಅದಕ್ಕೆ ನಾನು ಅವ್ನಿಗೆ ಬೈತಿದ್ದೆ. ಎಲ್ಲಿಗೋದ ಅವನು? ಗೊತ್ತಿಲ್ಲ ಸರ್ ನನಗೆ. ಏನಂದ್ರೆ ಅವನ ಹೆಸರು? ಕೇಶವಮೂರ್ತಿ ಅಂತ. ಯಾಕೆ ಸರ್ ಅವನ ಬಗ್ಗೆ ಇಷ್ಟೊಂದೆಲ್ಲ ಕೇಳ್ತಾ ಇದ್ದೀರಾ? ಕೊಲೆ ವಿಚಾರ ಅಲ್ವಾ ಶಿವರಾಜ್, ವಿಷಯ ಬೇಕಾಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಹೋಗ್ಬನ್ನಿ. ಸರಿ ಸರ್. ಈ ಕೊಲೆಗೆ ಸಂಬಂಧಿಸಿದ ಹಾಗೆ ಕೇಶವನ್ ಬಗೆಗಿನ ಪೊಲೀಸರ ಅನುಮಾನ ಬಲವಾಗ್ತಾ ಹೋಗುತ್ತೆ. ಇದ್ದಕ್ಕಿದ್ದ ಹಾಗೆ ಬಂದು ಇದ್ದಕ್ಕಿದ್ದ ಹಾಗೆ ಹೊರಟೋದ ಕೇಶವನ್ಗೂ ಈ ಕೊಲೆಗೂ ಸಂಬಂಧ ಇರಲೇಬೇಕು ಅಂತ ತೀರ್ಮಾನಿಸಿ ಪೊಲೀಸರು ಕೇಶವನ್ಗೋಸ್ಕರ ಬಲೆ ಬೀಸ್ತಾರೆ. ಸರ್, ಕೇಶವ್. ನಮಸ್ಕಾರ ಸರ್. ಏನೋ ಬರ ಹೇಳಿದ್ರಂತೆ? ಒಂದು ಕೊಲೆ ವಿಚಾರವಾಗಿ ನಿಮ್ಮನ್ನ ಕರೆಸ್ಬೇಕಾಯ್ತು. ಕೊಲೆ ವಿಷಯನ? ಯಾವ ಕೊಲೆ ವಿಷಯ ಸರ್? ನಿಮ್ಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ನೀವು ಯಾರನ್ನೋ ಕರೆಯೋ ಬದಲು ನನಗೆ ಕರ್ಸ್ಬಿಟ್ಟಿದ್ದೀರ ಅನ್ಸುತ್ತೆ. ಯಾರನ್ನೋ ಅಲ್ಲ ರೀ, ನಿಮ್ಮನ್ನೇ ಕರ್ಸಿರೋದು. ರೇಣುಕಾ ಅವ್ರ ಅತ್ತೆ ಮಗ ಕೇಶವಮೂರ್ತಿ ನೀವೇ ತಾನೆ? ಯಾವ ರೇಣುಕಾ ಸರ್? ನಿಮ್ಮ ಅತ್ತೆ ಮಗಳು ರೇಣುಕಾ. ಸ್ವಲ್ಪ ದಿನ ಅವ್ರ ಮನೇಲಿ ಇದ್ ಬಂದಿದ್ರಲ್ಲ ನೀವು. ಹಾ ಹೌದು. ಅವಳಿಗೆ ಏನಾಯ್ತು ಸರ್? ಅವ್ರದ್ದು ಕೊಲೆ ಆಗಿದೆ. ಕೊಲೆನಾ? ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ರೇಣುಕಾ ಕೊಲೆ ಆಯ್ತಾ? ಯಾರು ಸರ್ ಮಾಡಿರೋದು? ಇದಕ್ಕೆ ಉತ್ತರ ನೀವು ಕೊಡ್ಬೇಕು. ಅಲ್ಲ ರೀ, ಅಷ್ಟೊಂದ್ ದಿನ ಅವ್ರ ಮನೇಲಿ ಇದ್ರಿ ನೀವು, ಕೊಲೆ ಆದಾಗ ನೀವ್ ಇರ್ಲಿಲ್ಲ. ಇದ್ರ ಅರ್ಥ ಏನು? ನಮಗೆ ನಿಮ್ದೇನೋ ಕೈವಾಡ ಇದೆ ಅನ್ನಿಸ್ತಾ ಇದೆ. ನನಗೆ ಈ ಊರಲ್ಲಿ ಯೋಗ ಕ್ಲಾಸ್ ವರ್ಕ್ಶಾಪ್ ಇತ್ತು ಸರ್. ಮುಗಿದ ಮೇಲೆ ರೇಣುಕಾನೇ ಕಳಿಸ್ಕೊಟ್ಟಿದ್ದು ಸರ್. ಇಷ್ಟು ಅರ್ಜೆಂಟಾಗಿ ಏನೋ ಕೆಲಸ ನಿಮ್ಗೆ? ಅದು ಬೇರೆ ಊರಲ್ಲಿ ಯೋಗ ಕ್ಯಾಂಪ್ ಇದೆ, ಅದಕ್ಕೆ ಹೋಗ್ಬೇಕು. ನಿನ್ನೆ ತನಕ ಈ ವಿಷಯ ಹೇಳಲೇ ಇಲ್ಲ. ನಿನ್ನೆವರೆಗೂ ನನಗೂ ಗೊತ್ತಿರಲಿಲ್ಲ. ನಿನ್ನೆ ತಾನೇ ನಾನು ಫೋನ್ ಬಂದಿದ್ದು. ಯೋಗ ಕ್ಯಾಂಪಲ್ಲಿ ಹಿಂದಿನ ದಿವಸ ನಿರ್ಧಾರ ಆಗುತ್ತಾ? ಅದ್ಯಾರೋ ಯೋಗ ಟೀಚರ್ ಬಂದಿಲ್ಲ ಅಂತೆ. ಯೋಗ ಕ್ಯಾಂಪಿಗೆ ನಾನೇ ಬರ್ಬೇಕಂತ ಫೋನ್ ಮಾಡಿದ್ರು. ನಿಜನಾ? ನಿನ್ ಮಾತು ನಂಬೋದಾ? ನನ್ನ ಹಣೆ ಮಾರೈತಿ. 1 ವಾರ ಕ್ಯಾಂಪ್ ಮುಗಿಸ್ಕೊಂಡು ಮತ್ತೆ ಬಂದೇ ಬರ್ತೀನಿ. ನಿಂಗೆ ಒಂದಿನಕ್ಕೂ ನಾನು ಸಿಹಿ ಅಡ್ಗೆನೆ ಮಾಡಿಲ್ಲ ಕಣೋ. ಮತ್ತೆ ಬಂದೇ ಬರ್ತೀನಲ್ಲ. ಬೇಕಾದ್ರೆ ಟ್ರೈನ್ ಟಿಕೆಟ್ ಇದೆ. 1 ವಾರದಿಂದ ನಾನು ನೋಡ್ತಿರೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ವಿಚಾರಿಸಿ ಸರ್. ಆದ್ರೆ ನಾ ಆ ಊರು ಬಿಟ್ಟೆ 1 ವಾರ ಆಗೋಯ್ತು ಸರ್. ಈ ಮಾತು ನಂಬೋದಾ? ಸರ್, ನನ್ನನ್ನು ನಂಬಿ ಅಂತ ನಾನು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ ಸರ್. ವಿಚಾರಣೆ ನಡೆಸಿ. ಆದ್ರೆ ನಾನು ಮಾತ್ರ ತಪ್ಪು ಮಾಡಿಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ರೇಣುಕಾ ಕೊಲೆ ವಿಷಯನೇ ನನ್ನ ಕೈಯಲ್ಲಿ ಹರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್. ನಿಜವಾದ ಕೊಲೆಗಾರ ಪತ್ತೆ ಹಚ್ಚೋದಕ್ಕೆ ನನ್ನಿಂದ ಏನ್ ಸಹಾಯ ಬೇಕಿದ್ರು ಕೇಳಿ ಮಾಡ್ತೀನಿ. ಕೂತ್ಕೊಳ್ಳಿ. ಅಲ್ಲ ರೀ, ನೀವು ಈ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಕೊಲೆ ಯಾರು ಮಾಡಿರ್ಬೋದು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್, ನನ್ಗೆ ಗೊತ್ತಿಲ್ಲ ಸರ್. ಅಲ್ಲ ರೀ, ಅತ್ತೆ ಮಗ ಅಂತ ಹೇಳ್ತೀರಾ. ಅವ್ರ ಹತ್ರ ತುಂಬಾ ಸಲಿಗೆ ಇತ್ತು ಅಂತ ಎಲ್ಲರೂ ಹೇಳ್ತಾರೆ. ಅವರು ನಿಮ್ಮ ಹತ್ರ ಏನು ಹೇಳ್ಕೊಂಡಿರ್ಲಿಲ್ವಾ? ಇಲ್ಲ ಸರ್, ಅವಳು ನನ್ನ ಹತ್ರ ಯಾವ ಸುಖ ದುಃಖ ಬಗ್ಗೆನೂ ಒಂದಿನೂ ಮಾತಾಡಿಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಅವ್ರ ಮನೇಲಿ ಇರೋದು ಅವ್ರ ಗಂಡನ್ ಕೂಡ ಇಷ್ಟ ಇರಲಿಲ್ಲ. ಹೊಟ್ಟೋಗಿ ಅಂತ ಕೇಳ್ಬಿಟ್ರು. ಆದ್ರೆ ಅವಳು ಮಾತ್ರ ಹಾಗಿರ್ಲಿಲ್ಲ ಸರ್. ಪಾಪ
ಅವಳು ಗಂಡನ ಮಚ್ಕೋದಕ್ಕೋಸ್ಕರ ಸಣ್ಣ ಆಗ್ಬೇಕು ಅಂತಿದ್ಲು. ಪಾಪ ಸತ್ತೇ ಹೋಗ್ಬಿಟ್ಲು ಸರ್. ಹಾ ಸರ್, ಆಗಾಗ ಫೋನ್ನಲ್ಲಿ ಯಾರ ಹತ್ರ ಮಾತಾಡ್ತಾ ಅಳ್ತಾ ಇದ್ಲು ಸರ್. ನಾನು ಕೇಳಿದ್ರೆ ಏನು ಹೇಳ್ತಾ ಇರಲಿಲ್ಲ ಸರ್. ಸರಿ ಮಿಸ್ಟರ್ ಕೇಶವ್, ಈ ಕೊಲೆ ತನಿಖೆ ವಿಚಾರವಾಗಿ ನಿಮ್ಮನ್ನ ಅವಾಗವಾಗ ಪ್ರಶ್ನೆ ಕೇಳೋದಿರುತ್ತೆ. ನಾವು ಹೇಳ್ ಕಳಿಸಿದಾಗ ನೀವು ಸ್ಟೇಷನ್ಗೆ ಬರ್ಬೇಕಾಗುತ್ತೆ. ಸರಿ ಸರ್, ನೀವು ಹೇಳಿ ಕಳಿಸಿದಾಗ ಖಂಡಿತ ಬಂದೇ ಬರ್ತೀನಿ ಸರ್. ಸರಿ, ನೀವಿನ್ ಹೊರಡ್ಬೋದು. ಕೇಶವನ್ಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಾಕ್ಷಿ ಸಮೇತ ಸಾಬೀತಾದ ಮೇಲೆ ಪೊಲೀಸರು ಅನುಮಾನದ ಬಾಗಿಲೊಂದು ಮುಚ್ಚಿ ಹೋಗುತ್ತೆ. ಪೊಲೀಸರು ತನಿಖೆಗೋಸ್ಕರ ಹೊಸ ದಿಕ್ಕನ್ನು ಅರಸ್ತಾರೆ. ಓಕೆ ಸರಿ. ಸರ್, ರೇಣುಕಾ ಕೊಲೆ ವಿಚಾರದಲ್ಲಿ ಕೇಶವ್ ಹೇಳ್ತಿರೋದು ನಿಜ ಅನ್ನಿಸ್ತಾ ಇದೆ. ಅಂದ್ರೆ ಸರ್, ಕೊಲೆ ನಡೆದ 2 ದಿನದ ಮುಂಚೆನೆ ಕೇಶವ್ ಊರ್ ಬಿಟ್ಟಿದ್ದಾನೆ. ಮತ್ತೆ ಅದೇ ಊರಲ್ಲಿ ಹಗಲು ರಾತ್ರಿ ಶಿಬಿರ ನಡೆಸಿದ್ದಾನೆ. ಕೊಲೆ ನಡೆದ ಸಂದರ್ಭದಲ್ಲಿ ಕೇಶವ್ ಆ ಊರಲ್ಲಿ ಇರ್ಲಿಲ್ಲ. ಬೇರೆ ಇನ್ಯಾರು ಮಾಡಿಬೋದು ಈ ಕೊಲೆನ? ಸರ್, ಅದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ರಾತ್ರಿ ಕೊಲೆ ಆಗಿರೋದು. ಬಾಗಿಲು ತೆಗೆದು ಬೀಗ ಹೊಡಿದಲ್ಲೇ. ಅಂದ್ರೆ ಅವ್ರ ಮನೆಗೆ ಯಾರೋ ಹೋಗ್ತಿದ್ದವರೇ ಮಾಡಿದ್ದಾರೆ ಸರ್. ನೀವು ಹೇಳೋದು ಸರಿ. ಒಂದ್ಸಲಿ ಆ ಹಳ್ಳಿಲಿ ವಿಚಾರಿಸಿ, ಏನಾದ್ರೂ ಕ್ಲೂ ಸಿಗ್ಬಹುದು. ಹೌದು ಸರ್, ಕೊಲೆಯ ದಿನ ಆ ಊರಲ್ಲಿ ಒಂದು ಹೆಂಗಸು ಜೋರಾಗಿ ಅಳ್ತಾ ಇದ್ಲು. ಆ ಹೆಂಗಸನ್ನು ವಿಚಾರಿಸಿದ್ರೆ ರೇಣುಕಾಗೆ ಯಾರ ಮೇಲೆ ದ್ವೇಷ ಆಯ್ತು, ಏನು ಕೊಲೆ ಆಯ್ತು ಅಂತ ಇನ್ಫಾರ್ಮೇಶನ್ ಸಿಗ್ಬೋದು. ಸರಿ, ಹಾಗಿದ್ರೆ ನಿಮ್ ತನಿಖೆಯನ್ನು ಮುಂದುವರಿಸಿ. ಸರಿ ಸರ್. ಏನ್ ಸರ್? ಎದುರ್ಕೊಂಬೇಡಮ್ಮ, ರೇಣುಕಾ ಕೊಲೆ ಆಯ್ತಲ್ಲ, ಅದ್ರ ವಿಚಾರಣೆಗೆ ಬಂದಿದ್ದೀನಿ. ಹಾ ಹೇಳಿ ಸರ್. ಕೊಲೆ ಆದ ದಿನ ನೀವು ತುಂಬಾ ಜೋರಾಗಿ ಅಳ್ತಾ ಇದ್ರಿ, ತುಂಬಾ ಬೇಜಾರಾಗಿದ್ರಿ. ಅಂದ್ರೆ ನೀವು ತುಂಬಾ ಬೇಕಾದವರು ಅನ್ಸುತ್ತೆ. ಹಾ ಹೌದು ಸರ್, ನಾವಿಬ್ರು ಅಕ್ಕಪಕ್ಕದ ಮನೆಯವರು. ತುಂಬಾ ವರ್ಷದಿಂದ ಜೊತೆಲೇ ಇದ್ವಿ, ಅಕ್ಕ ತಂಗಿರ್ ತರ ಇದ್ವಿ. ನೀವು ಅವ್ರ ಮನೆಗೆ ಆಗಾಗ ಹೋಗ್ತಾ ಇದ್ರಾ? ಯಾವಾಗ್ಲೂ ಹೋಗ್ತಾ ಇರ್ಲಿಲ್ಲ ಸರ್, ಅಪರೂಪಕ್ಕೆ ಹೋಗ್ತಾ ಇದ್ದೆ ಅಷ್ಟೇ, ಕಷ್ಟ ಸುಖ ಮಾತಾಡಕ್ಕೆ. ಏನ್ ಕಷ್ಟ ಸುಖ ಮಾತಾಡ್ಕೊಂತ ಇದ್ರಿ? ಅವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ಅಂದ್ರೆ ಕೊಲೆ ಮಾಡೋ ಮಟ್ಟಕ್ಕೆ? ಇದ್ರ ಬಗ್ಗೆ ರೇಣುಕಾ ಅವರು ನಿಮ್ಮ ಹತ್ರ ಹೇಳ್ಕೊಂತ ಇದ್ರ? ಅವಳು ನನ್ನ ಹತ್ರ ಯಾವತ್ತೂ ಏನು ಹೇಳ್ಕೊತಿರ್ಲಿಲ್ಲ ಸರ್. ಅವಳಿಗೇನ್ ಕಷ್ಟ ಸರ್, ಅವಳು ಸುಖವಾಗೇ ಇದ್ಲು. ನಾನು ನನ್ನ ಕಷ್ಟ ಹೇಳ್ಕೊಳಕ್ ಹೋಗ್ತಾ ಇದ್ದೆ ಅಷ್ಟೇ. ಅವಳು ಯಾರ ಹತ್ರನೂ ನಿಷ್ಠುರವಾಗಿರ್ತಿರ್ಲಿಲ್ಲ ಸರ್. ಅವಳ ಮೇಲೆ ಯಾರಿಗೂ ದ್ವೇಷನೂ ಇರ್ಲಿಲ್ಲ ಸರ್. ಅವ್ರ ಗಂಡ ಹೆಂಡತಿ ಸಂಬಂಧ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ಗಂಡ ತುಂಬಾ ಒಳ್ಳೆಯವನು, ಅವ್ರ ಸಂಸಾರನೂ ತುಂಬಾ ಚೆನ್ನಾಗಿತ್ತು ಸರ್. ಆದ್ರೆ ಯಾಕೆ ಹೀಗಾಯ್ತು, ಯಾರಿಗೆ ಕೆಲಸ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ ರೇಣುಕಾ ಅಂತ ಪುಣ್ಯಕೀರ್ತಿ ಪ್ರಾಣ ತೆಗೆದರು ಉದ್ಧಾರ ಆಗಲ್ಲ ಸರ್, ಹಾಳಾಗೋಗ್ತಾರೆ. ಆಯ್ತಮ್ಮ, ನೀನು ಹೋಗ. ಏನಮ್ಮ ನಿನ್ನ ಹೆಸರು? ಚಂದನ. ಸತ್ತೋದ್ ರೇಣುಕಾ ಅವ್ರ ಬಾಡಿನ ನೀನೇನ ಮೊದ್ಲು ನೋಡಿದ್ದು? ಹೌದು ಸರ್. ಯಾರಿದ್ರು ರೇಣುಕಾ ಜೊತೆ? ಅವ್ರ ಜೊತೆ ಯಾರು ಇರ್ಲಿಲ್ಲ ಸರ್, ಬಾಗ್ಲು ಮುಚ್ಚಿತ್ತು. ದಿನಾಗ್ಲೂ ಅವ್ರ ಮನೆಗೆ ಹಾಲ್ ಕೊಡಕ್ಕೆ ಅಂತ ಹೋಗ್ತಿದ್ದೆ. ಅವತ್ತು ಹಾಗೆ ಹಾಲ್ ಕೊಡೋಣ ಅಂತ ಹೋಗಿ ನೋಡಿದ್ರೆ ನಮ್ ಚಿಕ್ಕಮ್ಮ ಸತ್ ಬಿದ್ದಿದ್ರು ಸರ್. ತುಂಬಾ ಗಾಬರಿ ಆಗೋಯ್ತು, ಕಿರ್ಚ್ಬಿಟ್ಟೆ. ದಿನ ಅವ್ರ ಮನೆಗೆ ಹೋಗ್ತಾ ಇದ್ದ? ಹೌದು ಸರ್, ದಿನ ಹೋಗ್ತಿದ್ದೆ. ಅವರು ನನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ರು. ನಿಮ್ ಚಿಕ್ಕಮ್ಮ ಯಾರ ಹತ್ರನಾದ್ರೂ ಯಾವಾಗ್ಲೂ ಜಗಳ ಆಡಿದ್ರ? ಇಲ್ಲ ಸರ್, ಅವ್ರು ಯಾರ ಜೊತೆನೂ ಜಗಳಾಡ್ತಿರ್ಲಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಎಲ್ಲಾರ ಜೊತೆನೂ ಚೆನ್ನಾಗಿದ್ರು. ಆದ್ರೆ ಲಕ್ಷ್ಮಿ ಆಂಟಿನ್ ಕಂಡ್ರೆ ಮಾತ್ರ ಅವ್ರಿಗೆ ಆಗ್ತಿರ್ಲಿಲ್ಲ. ಲಕ್ಷ್ಮಿ ಆಂಟಿನ ಕೊಲೆ ಆದ ದಿನ ಜೋರಾಗಿ ಅಳ್ತಾ ಇದ್ರಲ್ಲ, ಆ ಹಿಂಗ್ಸ? ಹಾ ಹೌದು ಸರ್. ಯಾಕೆ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನಿಮ್ ಚಿಕ್ಕಮ್ಮಂಗೆ? ಏನೋ ಗೊತ್ತಿಲ್ಲ ಸರ್, ಇತ್ತೀಚೆಗಂತೂ ಅವ್ರನ್ನ ದಿನಾ ಬೈತಾ ಇದ್ರು. ಸರಿಮ್ಮ, ನೀನ್ ಹೋಗ್ಬಿಟ್ ಬಾ. ನಿಮ್ ಮಗಳನ್ನ ಕೊಲೆ ಮಾಡಿದವ್ರು ಯಾರು ಅಂತ ನಮಗ್ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ನಿಮ್ ಮಗಳ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ನೀವು ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು. ಇಲ್ಲ ಸರ್, ನನ್ನ ಮಗಳು ತುಂಬಾ ಒಳ್ಳೆಯವಳು. ಅವಳು ಯಾರ ಜೊತೆನೂ ಇದುವರೆಗೆ ಜಗಳ ಆಡಿದ್ದೇ ಇಲ್ಲ ಸರ್. ನಿಮ್ ಮಗಳಿಗೆ ಪರ್ಸನಲ್ ಆಗಿ ಏನಾದ್ರೂ ಸಮಸ್ಯೆ ಇತ್ತಾ? ಅದನ್ನ ನಿಮ್ಮ ಹತ್ರ ಯಾವಾಗಾದ್ರೂ ಹೇಳ್ಕೊಂಡಿದ್ರಾ? ಕಷ್ಟ ಅಂತ ಏನಿರಲಿಲ್ಲ ಸರ್. ಮದುವೆ ಆಗಿ ಇಷ್ಟು ವರ್ಷ ಆದರೂ ಚೆನ್ನಾಗೇ ಇದ್ರು. ಆದ್ರೆ ಇತ್ತೀಚೆಗೆ ಒಂದು ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡಿದ್ರು. ಏನದು? ನನ್ನ ಅಳಿಯ ಶಿವರಾಜು ಅದೇ ಊರಿನಲ್ಲಿ ಯಾವುದೋ ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಂತೆ. ಆ ವಿಚಾರವಾಗಿ ಬೇಜಾರಾಗಿ ಆಗಾಗ ಫೋನ್ ಮಾಡ್ತಾ ಇದ್ವಿ. ಫೋನಲ್ಲಿ ತುಂಬಾ ಅಳ್ತಾ ಇದ್ವಿ. ನಾವು ಅವ್ರನ್ನ ಕರೆಸಿ ಬುದ್ಧಿ ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ ಸರ್, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಹೋದ್ ಸಲ ಬಂದಾಗ ಅವನು ಏನನ್ನ ಮಾಡ್ಕೊಳ್ಳಿ, ಮಕ್ಕಳು ಮುಖ ನೋಡ್ಕೊಂಡು ಸುಮ್ಮನೆ ಇದ್ಬಿಡಮ್ಮ ಅಂತ ಹೇಳಿ ಕಳಿಸಿದ್ವಿ ಸರ್. ಆಯ್ತು ಅಂತ ಹೇಳಿದ್ವಿ ಸರ್. ಆದ್ರೆ ಈಗ ಆಗೋಯ್ತು.
ಊರಲ್ಲಿ ನಡೆಸಿದ ವಿಚಾರಣೆ ಹಲವು ಗೊಂದಲಗಳನ್ನ ಉಂಟು ಮಾಡುತ್ತೆ. ಲಕ್ಷ್ಮಿಯ ಮಾತುಗಳಿಗೂ ಆಕೆ ಬಗ್ಗೆ ಬೇರೆಯವರು ಹೇಳೋದಕ್ಕೂ ಹೋಲಿಕೆನೇ ಇರೋದಿಲ್ಲ. ಎಸ್ ಮೋಹನ್, ಇಲ್ಲಿವರೆಗೂ ಬಂತು ರೇಣುಕಾ ಕೊಲೆ ತನಿಖೆ, ಎಲ್ಲರದ್ದು ವಿಚಾರಣೆ ಮುಗೀತಾ? ಸರ್, ಯಾರ ಮೇಲೆ ಅನುಮಾನ ಇತ್ತು ಎಲ್ಲಾನು ವಿಚಾರಣೆ ಮಾಡಿದ್ವಿ. ಆದ್ರೆ ನಿಜವಾಗ್ಲೂ ಯಾರು ಕೊಲೆ ಮಾಡಿದ್ದಾರೆ ಅಂತ ಇವಾಗ ಸುಳಿ ಸಿಗ್ತಾ ಇದೆ. ಗುಡ್, ನಮ್ಮ ಅನುಮಾನ ನಿಜ ಆಯ್ತು ಹಾಗಿದ್ರೆ. ಹೌದು ಸರ್, ರೇಣುಕಾ ಕೊಲೆ ಆಗಿದ್ದ ದಿನ ಜೋರಾಗಿ ಅಳ್ತಿದ್ ಲಕ್ಷ್ಮಿಗೂ ರೇಣುಕಾ ಗಂಡಂಗೂ ಸಂಬಂಧ ಇದೆ ಅಂತ ಗೊತ್ತಾಗಿದೆ. ಊರಿನ ಜನ ಹೇಳೋ ಪ್ರಕಾರ ಲಕ್ಷ್ಮಿಗೂ ಮತ್ತು ರೇಣುಕಾಗೂ ಒಳ್ಳೆ ಸಂಬಂಧ ಇರಲಿಲ್ಲ. ಸೊ ನನ್ನ ಪ್ರಕಾರ ಕೊಲೆ ಹಿಂದೆ ಲಕ್ಷ್ಮಿದ ಏನೋ ಕೈವಾಡ ಇದೆ ಸರ್. ನಾವೇ ಆ ಕನ್ಕ್ಲೂಷನ್ಗೆ ಬರೋದು ಬೇಡ. ಆ ಲಕ್ಷ್ಮಿನ ಸ್ಟೇಷನ್ಗೆ ಕರೆಸಿ ಒಂದ್ಸಲಿ ವಿಚಾರಣೆ ಮಾಡೋಣ. ಓಕೆ ಸರ್. ತನಿಖೆ ವಿವರಗಳನ್ನೆಲ್ಲ ಒಟ್ಟು ಹಾಕೊಂಡು ಕುಳಿತ ಪೊಲೀಸರಿಗೆ ಮತ್ತೆ ಗೊಂದಲ. ಇಂಥವರು ಇದೇ ಕಾರಣಕ್ಕೆ ರೇಣುಕಾನ ಕೊಂದಿದ್ದಾರೆ ಅಂತ ಯಾರೂ ನೇರವಾಗಿ ಸಾಕ್ಷಿ ಹೇಳೋದಿಲ್ಲ ಅಥವಾ ಅನುಮಾನನೂ ವ್ಯಕ್ತಪಡಿಸೋದಿಲ್ಲ. ಆದ್ರೆ ಇದೆಲ್ಲಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕೊಲೆ ಹಿಂದೆ ಲಕ್ಷ್ಮಿಯ ಕೈವಾಡ ಇದ್ದೇ ಇರಬೇಕು ಅನ್ನೋ ಅನುಮಾನ ಪೊಲೀಸರಿಗೆ ಹುಟ್ಟುಕೊಳ್ಳುತ್ತೆ. ಡಿಸೆಂಬರ್ 21, 2012. ಸರ್, ಈಕೆನೆ ಲಕ್ಷ್ಮಿ. ನನ್ನನ್ನು ಯಾಕೆ ಕರ್ಸಿದ್ರಿ ಸರ್? ನಾವು ಕೂಲಿ ಕೆಲಸ ಮಾಡೋ ಜನ. ನೀವಿವತ್ತು ಕರ್ಸೋದಕ್ಕೆ ನಮ್ಮ ಕೆಲಸ ಎಲ್ಲ ಹಾಳಾಗೋಯ್ತು. ಈ ಇನ್ಸ್ಪೆಕ್ಟರ್ ಜೊತೆ ಅವತ್ತೆಲ್ಲ ಹೇಳಿದ್ನಲ್ಲ ಸರ್. ನಮಗೂ ಅರ್ಥ ಆಗುತ್ತಮ್ಮ. ರೇಣುಕಾಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ನೀವು ರೇಣುಕಾ ಒಳ್ಳೆ ಸ್ನೇಹಿತರು. ರೇಣುಕಾ ಅವ್ರ ಕೊಲೆ ನಡೆದಿದೆ, ಅದ್ರ ಬಗ್ಗೆ ತನಿಖೆನೂ ನಡೆದಿದೆ. ಕೊಲೆಗಾರನ ಹಿಡಿಯಕ್ಕೆ ನೀವೇ ಸಹಕಾರ ಕೊಡಲಿಲ್ಲ ಅಂದ್ರೆ ಹೇಗೆ? ಕೊಡ್ತೀನಿ ಸರ್. ರೇಣುಕಾಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ರೇಣುಕಾಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀಯಾ? ಹಾಗಿದ್ರೆ ಪ್ರಾಣ ತೆಗೆದಿದ್ಯಾಕೆ? ನಾನಾ? ಏನ್ ಹೇಳ್ತಿದ್ದೀರಾ ಸರ್? ನಾನು ಯಾಕೆ ಅವಳು ಪ್ರಾಣ ತೆಗಿಲಿ? ಅವಳು ಸತ್ತು ಹೋದಾಗಿಂದ ನಾನು ಎಷ್ಟು ಕಣ್ಣೀರಾಗ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸಾಕ್ ನಿಲ್ಸಮ್ಮ ನಾಟಕ. ಯಾಕೆ ಕೊಲೆ ಮಾಡಿದೆ ಹೇಳು ರೇಣುಕನ? ನಾನ್ ಕೊಲೆ ಮಾಡಿಲ್ಲ ಸರ್. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಯಾರೋ ಹೇಳಿದ್ರೆ ಅವಾಗ ಸುಳ್ಳು. ನಿನ್ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡಿದವರೇ ಇದನ್ನ ಹೇಳಿರೋದು. ಅವರು ಇಲ್ಲೇ ಇದ್ದಾರೆ ಒಳಗೆ. ಸರ್, ನಾನ್ ಕೊಲೆ ಮಾಡಿದೆ ಅಂತ ಅವನೇ ಹೇಳಿದ್ನ ಸರ್? ಈ ಕೊಲೆಲಿ ನಂದೆಷ್ಟು ಪಾತ್ರ ಇದೆಯೋ ಅವನದು ಅಷ್ಟೇ ಪಾತ್ರ ಇದೆ ಸರ್. ನಿಜ ಹೇಳ್ಬೇಕು ಅಂದ್ರೆ ಅವನದೇ ಪ್ಲಾನ್ ಸರ್ ಇದೆ. ಯಾರವನು? ನೀವೇ ಹೇಳಿದ್ರಲ್ಲ ಸರ್ ಹಿಡಿದಿದೀವಿ ಅಂತ. ಯಾರು ಇಲ್ಲ, ನಮ್ಗೆ ಯಾರು ಗೊತ್ತೂ ಇಲ್ಲ. ನಿನ್ ಬಾಯಿಂದ ನಿಜ ಬಿಡಿಸೋದಕ್ಕೆ ಈ ತರ ನಾಟಕ ಆಡಿದ್ದು. ಹೇಳು, ಯಾಕೆ ಕೊಲೆ ಮಾಡಿದ್ರಿ ರೇಣುಕನ? ನಿನ್ ಜೊತೆ ಇನ್ನು ಯಾರ್ಯಾರಿದ್ರು? ಮಾತಾಡ್ತೀಯೋ ಇಲ್ಲ ನಮ್ಮ ಪೊಲೀಸ್ ಭಾಷೆಯಲ್ಲಿ ಕೇಳಬೇಕು? ಗೊತ್ತು ತಾನೇ ಪೊಲೀಸ್ ಭಾಷೆ? ಹೇಳ್ತೀನಿ ಸರ್. ಆ ರೇಣುಕಾ ಗಂಡ ಶಿವರಾಜ. ಯಾಕೆ ಕೊಲೆ ಮಾಡಿದ್ರಿ ನೀವಿಬ್ರು ಸೇರ್ಕೊಂಡು ರೇಣುಕನ? ಅದು ಸರ್, ಅದು ನಮ್ಗೆಲ್ಲ ಗೊತ್ತಿದೆ, ಹೇಳಮ್ಮ. ಸರ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ನನಗೆ ಮಕ್ಕಳಿದ್ದಾರೆ, ಅನಾಥರಾಗಿ ಹೋಗ್ತಾರೆ ಸರ್. ಕೊಲೆ ಮಾಡಿದ್ರಲ್ಲ ರೇಣುಕಾ, ಅವ್ರ ಮಕ್ಳ ಬಗ್ಗೆನೂ ಯಾವತ್ತಾದ್ರೂ ಈ ತರ ಯೋಚನೆ ಮಾಡಿದ್ಯಾ? ನಂಗೆ ಗೊತ್ತಾಗ್ಲಿಲ್ಲ ಸರ್. ಹಿಂಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಹಾ, ಬಿಡ್ತೀವಿ. ಈ ಮೋಹನ್, ಹೋಗ ಶಿವರಾಜನ್ ಹೇಳ್ಕೊಂಬನ್ರಿ. ಏನ್ ಶಿವರಾಜ್, ಕೆಲಸ ಜೋರ? ಏನ್ ಸರ್ ಇಷ್ಟು ದೂರ? ಸ್ವಲ್ಪ ಸ್ಟೇಷನ್ಗೆ ಬರ್ತೀರಾ ನನ್ನ ಜೊತೆ? ಸ್ಟೇಷನ್ಗ? ಏಕೆ? ನಿಮ್ ಹೆಂಡತಿ ಕೊಂದವ್ರು ಯಾರು ಅಂತ ಗೊತ್ತಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಹೌದಾ? ಯಾರು? ನಾನು ಹೇಳಿದ್ನಲ್ಲ, ಆ ಕೇಶವ ತಾನೆ. ನನ್ಗೆ ಗೊತ್ತಿತ್ತು ಸರ್, ಅವಂದೇ ಈ ಕೆಲಸ ಇಲ್ಲ ಅಂತ. ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹೆಂಗೆ ಶಿವರಾಜ್? ಬನ್ನಿ ಸ್ಟೇಷನ್ ನನ್ನ ಜೊತೆ. ಸರಿ ನಡಿ. ರೇಣುಕನ ಕೊಂದವರು ಸಿಕ್ಕೇ ಬಿಟ್ರು ತಾನು ಬಚಾವಾದೆ ಅಂತ ನಿರಾಳ ಭಾವದಲ್ಲಿ ಹೊರಡೋ ಶಿವರಾಜ್ಗೆ ತಾನಿನ್ನೂ ಜೈಲ್ ಪಾಲಾಗ್ತೀನಿ ಅನ್ನೋದು ಗೊತ್ತಿರೋದಿಲ್ಲ. ಪೊಲೀಸ್ ಸ್ಟೇಷನ್ ಬರೋವನಿಗೆ ದೊಡ್ಡ ಆಶ್ಚರ್ಯನೇ ಕಾದಿತ್ತು. ಏನಲ್ಲೇ ನಿಂತ್ಬಿಟ್ಟೆ? ಬಾ 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 ಬಾ. ಮೇಡಮ್ ಎಲ್ಲ ಹೇಳ್ಬಿಟ್ರು, ನೀನ್ ಹೇಳೋದೇನು ಬಾಕಿ ಇಲ್ಲ. ನೀನ್ ಸಿಕ್ಕಾಕೊಂಡು ನನ್ನ ಸಿಕ್ಕಾಕ್ಸ್ಬಿಟ್ಯಾ? ನಾನೇನ್ ಮಾಡ್ಲಿ? ಪೊಲೀಸರು ಹೇಳ್ಕೊಂಡ್ಬಂದು ಚಿತ್ರಹಿಂಸೆ ಕೊಟ್ರೆ ನಾನು ಅನ್ಭವಿಸ್ಲಾ? ಸಾಕ್ ನಿಲ್ಸಿ ಸಲ್ಲಾಪಗಳು. ಇಲ್ಲಯ್ಯ, ಅವತ್ತು ಇಷ್ಟೊಂದು ನಾಟಕ ಆಡ್ಬಿಟ್ರೆ ನಿನ್ ಹೆಂಡತಿ ಕೊಲೆನ ಪಾಪ ಕೇಶವನ್ ತಲೆ ಮೇಲೆ ಹೊರ್ಸಕ್ ನೋಡ್ತಿದ್ಯಲ್ಲ. ನನಗೇನು ಗೊತ್ತಿಲ್ಲ, ಅವತ್ತು ನನ್ನ ಮನೇಲೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟೆ. ಈಗ ನೋಡಿದ್ರೆ ಈ ಹೆಂಗಸಿನ ಜೊತೆ ಅಕ್ರಮ ಸಂಬಂಧಕ್ಕೋಸ್ಕರ ಹೆಂಡತಿನ ಕೊಲೆ ಮಾಡಿದ್ಯಾ? ಸರ್, ಅಕ್ರಮ ಸಂಬಂಧ ಅಂತ ಹೇಳ್ಬೇಡಿ. ಮನೇಲಿ ಹೆಂಡತಿನ ಇಟ್ಕೊಂಡು ಇನ್ನೊಬ್ಳ ಜೊತೆ ಸಂಬಂಧ ಇದ್ರೆ ಅದನ್ನ ಅಕ್ರಮ ಅಂತಾನೆ ಕರೆಯೋದು. ಇಲ್ಲ ಸರ್, ನನಗೂ ಇವಳಿಗೂ ಮದುವೆಗೆ ಮುಂಚೆನೇ ಸ್ನೇಹ ಇತ್ತು.
ನಿಜ ಆದರೆ ನಾನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಆದರೆ ಇವ್ರು ಬಡವರು ಅಂತ ನನ್ನ ತಂದೆ ನಮ್ಮಿಬ್ಬರು ಮದುವೆಗೆ ಅಡ್ಡಿಪಡಿಸಿದ್ರು. ನನಗೂ ಬೇರೆ ಮದುವೆ ಮಾಡಿದ್ರು, ಇವಳಿಗೂ ಬೇರೆ ಮದುವೆ ಮಾಡಿದ್ರು. ನನ್ನ ಗಂಡ ಕುಡ್ಕ ಸರ್, ಕುಡ್ದು ಎಲ್ಲೆಲ್ಲೋ ಬಿದ್ದಿರ್ತಾನೆ. ನನಗೆ 3 ಜನ ಮಕ್ಕಳು ಸರ್. ಅವನು ನಮ್ಮನ್ನು ಯಾರನ್ನೂ ಸಾಕಲ್ಲ ಸರ್. ನಾನೇ ಕೂಲಿ ಮಾಡಿ ನನ್ನ ಮಕ್ಕಳು ಸಾಕಬೇಕು ಸರ್. ನಮ್ಮ ತೋಟಕ್ಕೆ ಕೂಲಿಗೆ ಬರ್ತಿದ್ಲು, ನನಗೆ ಇವಳಿಗೆ ಸಹಾಯ ಮಾಡ್ತಿದ್ದೆ. ಹಾಗೇ ಹಳೆ ಸಂಬಂಧ ಮತ್ತೆ ಶುರುವಾಯಿತು. ನಿಮ್ ಸಂಬಂಧ ಹಾಳಾಗೋಗ್ಲಿ, ನಿನ್ ಹೆಂಡತಿನ ಯಾಕೆ ಕೊಲೆ ಮಾಡಿದೆ ಅದನ್ನ ಹೇಳು. ನನ್ನ ಹೆಂಡತಿಗೆ ಅನುಮಾನ ಬರೋದಕ್ಕೆ ಶುರುವಾಯಿತು ಸರ್. ನಮ್ಮಿಬ್ಬರು ವಿಷಯ ತೆಗೆದು ಹಾಗಾಗಿ ಜಗಳ ಮಾಡ್ತಾ ಇದ್ವಿ. ಊಟಕ್ಕೆ ಮನೆಗೆ ಬರ್ತೀನಿ. ನೀವೇನ್ ಬರೋಕ್ ಹೋಗ್ಬೇಡಿ, ನಾನೇ ಮಧ್ಯಾಹ್ನ ಬರ್ತೀನಿ ತೋಟಕ್ಕೆ. ಬೇಡ ಅಂತ ಹೇಳ್ದಲ್ಲ, ನೀನ್ ಯಾಕೆ ಬರ್ತೀಯಾ? ಯಾಕೆ ಬರ್ಬಾರ್ದು? ನಮ್ಮೂರಲ್ಲಿ ಹಾಗೆಲ್ಲ ಯಾರು ಬರೋದಿಲ್ಲ. ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದ್ಯಾ, ಗೊತ್ತಿಲ್ವ ನಿನ್ಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಬರ್ತೀನಿ ಅಷ್ಟೇ. ಬರ್ಬೇಡ ಅಂತ ಹೇಳಿದ್ನಲ್ಲ, ಬೇಡ. ಯಾಕೆ ಬರ್ಬಾರ್ದು? ನೀವು ಮಾಡೋ ಆಟ ಎಲ್ಲ ಗೊತ್ತಾಗುತ್ತೆ ಅಂತನಾ? ಏನಾಟ? ನೀವು ಆ ಲಕ್ಷ್ಮಿ ಜೊತೆ ಚೆಲ್ಲಾಟ ಆಡ್ತಿರೋದು ಇಡೀ ಊರಿಗೆ ಗೊತ್ತಿದೆ. ರೇಣುಕಾ, ಸುಮ್ಮನೆ ರೇಗಿಸ್ಬೇಡ ನನ್ನನ್ನ. ಅವಳೇನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿ ಅದಕ್ಕೆ ಸಹಾಯ ಮಾಡಿದೆ. ಅದಕ್ಕೆ ಬಣ್ಣ ಕಟ್ಟಿ ಏನೇನು ಮಾತಾಡ್ಬೇಡ ನೀನು. ಈ ಊರಲ್ಲಿ ಬೇರೆಯವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಲ್ಲ ನೀವು? ಅಡ್ಡ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಉತ್ತರ ನನಗೆ ಗೊತ್ತಿದೆ. ನೀವು ಆ ಲಕ್ಷ್ಮಿ ಹಿಡ್ಕೊಂಡಿದ್ದೀರಾ. ರೇಣುಕಾ, ಯಾವತ್ತು ಬುದ್ಧಿ ಬರ್ತದೆ? ಮನೇಲಿ ಇದೇ ರಾಮಾಯಣ ಆಗೋಯ್ತು. ಈ ನಡುವೆ ಲಕ್ಷ್ಮಿ ಯಾವುದೋ ಮದ್ವೆಗೂ ಹೋಗೋದಿತ್ತು. ಬಳೆ ಬೇಕು ಅಂತ ಕೇಳಿದ್ದು. ಒಂದಿನದ ಮಟ್ಕಲ್ವಾ ತಂದಿಡೋಣ ಅಂತ ರೇಣುಕಾ ಬಳೆನೇ ತಂದುಕೊಟ್ಟೆ. ಆದರೆ ರೇಣುಕಾಗೆ ಮನೆಯಲ್ಲಿ ಬಳೆ ಇಲ್ಲದೆ ಇರೋದು ಗೊತ್ತಾಗ್ಬಿಡ್ತು. ವಾಪಸ್ಸು ತಂದಿಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಲಕ್ಷ್ಮಿ ಹತ್ರ ಇದೆ ಅಂತ ಗೊತ್ತಾಗ್ಬಿಡ್ತು. ಆ ವಿಷಯವಾಗಿ ದೊಡ್ಡ ರಂಪಾಟನೆ ಮಾಡಿದ್ರು. ರೇಣುಕಾ, ಅಡುಗೆ ರೆಡಿ ಆಯ್ತೇನೆ? ಅಡಿಗೆನಾ? ಇವತ್ತು ನಾನು ನನ್ನ ಬಳೆಗಳನ್ನು ನೋಡಿದೆ. ಹೌದಾ? ಹಾ, ನಮ್ಮ ಅಣ್ಣನ ಹೆಂಡತಿನೋ ಮಗಳೋ ಎತ್ಕೊಂಡಿರ್ತಾರೆ, ಹೌದ್ ತಾನೆ? ಅವ್ರ ಹತ್ರ ತಾನೇ ನೀನ್ ನೋಡಿದ್ದು. ನಿಮ್ ನಾಲಿಗೆಗೆ ಹುಳ ಬೀಳುತ್ತೆ. ಮನೆ ಯಜಮಾನನೇ ಕಳ್ಳಾದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏಯ್, ಏನೇ ಹೇಳ್ತಿದ್ದೆ ನೀನು? ನೀನ್ ನನಗೆ ಹೇಳ್ತಿರೋ ಆಗಿದೆ. ನಿಮಗೆ ಹೇಳ್ತಾ ಇರೋದು. ನೀವೇ ತಾನೇ ಬಳೆಗಳನ್ನ ಲಕ್ಷ್ಮಿ ತಗೊಂಡೋಗಿ ಕೊಟ್ಟಿರೋದು. ಏಯ್, ಏನೇನೋ ಮಾತಾಡ್ಬೇಡಿ ನೀವು. ನಾನೇಕೆ ಅವಳು ಕೊಡ್ಲಿ? ಇವತ್ತು ಮದುವೆ ಮನೇಲಿ ನನ್ನೆದುರಿಗೆ ಸಿಗಾಕೊಂಡ್ಲು. ದಬಾಯಿಸಿ ಕೇಳಿದ್ಕೆ ನೀವೇ ಕೊಟ್ಟಿದ್ದು ಅಂತ ಒಪ್ಕೊಂಡ್ಲು. ಹೌದು, ಕೊಟ್ಟೆ. ಏನೀಗ? ಇಷ್ಟಕ್ಕೂ ಒಡವೆಗಳು ಮಾಡ್ತಿದ್ದು ನಾನು. ಯಾರು ಬೇಕಾದ್ರೂ ಕೊಡ್ತೀನಿ. ಏನೀಗ? ಇವತ್ತು ಬಳೆಗಳು ಕೊಟ್ಟಿದ್ದೀರಾ, ನಾಳೆ ದಿನ ಮನೆ ನಂದು ಜಮೀನ್ ನಂದು ಅಂತ ಯಾರನ್ನ ಕರ್ಕೊಂಬಂದ್ ಇಟ್ಕೊಂತೀರಾ ಅಲ್ವಾ? ಹೌದ್ ಕಣೆ, ತಂದಿಟ್ಕೋತೀನಿ. ಏನಿವಾಗ? ಇಷ್ಟಕ್ಕೆ ನಾ ಸುಮ್ಮನಿರಲ್ಲ ರೀ. ನಮ್ಮ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಕರೆಸ್ತೀನಿ. ಕರ್ಸ್ಕೋ ಹೋಗೆ. ನಿಮ್ಮ ಅಪ್ಪ ಅಮ್ಮ ಬಂದ್ರು ಏನ್ ಮಾಡಕ್ ಆಗೋದಿಲ್ಲ. ಗೊತ್ತು, ನೀವು ನಮ್ಮ ಅಪ್ಪ ಅಮ್ಮಂಗ್ ಹೆದರೋಲ್ಲ ಅಂತ. ನಾನ್ ಕರೆಸ್ತಾ ಇರೋದು ನಿಮಗ್ ಬುದ್ಧಿವಾದ ಹೇಳಿ ಅಂತಲ್ಲ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಪಂಚಾಯತಿ ಇಡಿಸ್ತೀನಿ. ನೀವು ಲಕ್ಷ್ಮಿಗೆ ಆ ಒಡವೆನ್ ತಗೊಂಡೋಗಿ ಕೊಟ್ಟಿರೋದನ್ನ ಊರ್ ಮುಂದೆ ಹೇಳಿ ನಿಮ್ ಮರ್ಯಾದೆ ಹರಾಜಾಗ್ತೀನಿ. ಬೇಡ ರೇಣುಕಾ, ಇದರಿಂದ ನಿನ್ ಗಂಡನ ಮಾನ ಮರ್ಯಾದೆ ಹೋಗುತ್ತೆ. ಹೋಗ್ಲಿ ಬಿಡಿ, ನಾಳೆ ನಮ್ಮ ಅಪ್ಪ ಅಮ್ಮನ್ ಕರೆಸ್ತೀನಿ. ಪಂಚಾಯತಿ ಇಟ್ಟು ನಿಮ್ ಮರ್ಯಾದೆ ತೆಗಿತೀನಿ. ತುಂಬಾ ಹೊತ್ತು ಯೋಚನೆ ಮಾಡಿದೆ ಸರ್. ಬೆಳಗಾಗಿದ್ದು ಅವಳು ಪಂಚಾಯತಿ ಸೇರಿಸಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಲಕ್ಷ್ಮಿ ಮನೆ ಹತ್ರ ಹೋದೆ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಏನಿದು ಮಧ್ಯರಾತ್ರಿಲಿ? ನೀನ್ ಬರ್ತೀನಿ ಅಂತ ಹೇಳಿದಿದ್ರೆ ಹಿಂದಿನ ಬಾಗ್ಲು ತೆಗೆದು ಮಲಗ್ತಿರ್ಲಿಲ್ವಾ? ಅಯ್ಯೋ, ಅದಲ್ಲ. ಬುದ್ಧಿ ಬೇಡುವ ನಿನಗೆ? ಬಳೆಗಳು ಹಾಕೊಂಡು ಊರೆಲ್ಲ ತಿರುಗ್ತಾ ಇದ್ದೆ. ರೇಣುಕಾ ಕೈಲಿ ಬೇರೆ ಸಿಕ್ಕಾಕೊಂಡಿದ್ಯಾ? ಅಯ್ಯೋ, ಆ ಮದ್ವೆಗೆ ಅವ್ರು ಬರ್ತಾರೆ ಅಂತ ನನ್ಗೇನ್ ಗೊತ್ತಿತ್ತು? ಈ ಬಳೆಗಳು ನಿಮ್ದಲ್ಲ, ಗಿಲಿಟಿಂದು ಅಂತ ಹೇಳ್ದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಎಲ್ಲ ಎಕ್ಕುಟ್ಟೋಯ್ತೀಗ. ಪಂಚಾಯತಿ ಸೇರಿಸ್ತೀನಿ ಅಂತ ಕೂತಿದ್ದಾಳೆ. ಹಂಗೇನಾದ್ರೂ ಆದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗುತ್ತೆ. ಬದುಕೋಕ್ಕಾಗಲ್ಲ ಈ ಊರಲ್ಲಷ್ಟೇ. ಏನ್ ಮಾಡೋದೀಗ ರೀ? ಎಲ್ಲಾದ್ರೂ ಹೋಗ್ಬಿಡೋಣ. ಎಲ್ಲಿಗೆ ಹೋಗೋದು? ಈ ಊರಲ್ಲಿ ನನ್ನ ಮನೆ, ಆಸ್ತಿ, ಜಮೀನು ಎಲ್ಲ ಇದೆ, ಕೆಲಸ ಇದೆ. ಬೇರೆ ಕಡೆ ಹೋಗಿ ತಿರುಪೇತು ಅಂತ್ಯಾ? ಎಲ್ಲಿಗೂ ಹೋಗೋದು ಬೇಡ. ಇಲ್ಲೇ ಇದ್ದು ಏನಾರ ಮಾಡಬೇಕು. ಏನ್ ಮಾಡೋದೀಗ?
ಆ ರೇಣುಕಾ ಬಾಯಿನ ಹೇಗೆ ಮುಚ್ಚೋದು? ಎಲ್ಲದಕ್ಕೂ ಒಂದು ದಾರಿ ಇದೆ. ಬೆಳಿಗ್ಗೆ ಅವಳು ಹೇಳಲೇಬಾರ್ದು. ನೀವೇ ಹೇಳ್ತಾ ಇದ್ದೀರಾ ನೀವು? ನನ್ನ ಜೊತೆ ಬಾ, ಎಲ್ಲ ಹೇಳ್ತೀನಿ. ಎಲ್ಲ ಮುಗೀತು ನೋಡು. ನಾನು ತೋಟದ ಮನೆಗೆ ಹೋಗಿ ಮಲ್ಕೋತೀನಿ, ನೀನು ಮನೆಗೆ ಹೋಗಿ ಮಲ್ಕೋ. ಬೆಳಿಗ್ಗೆ ಯಾರಾದರೂ ಬಂದು ಕರೆದಾಗ ಎಲ್ಲರೂ ಹಾಗೆ ಬಂದು ನೀನು ಬಂದು ನೋಡು, ಗೊತ್ತಾಯ್ತಾ? ಹೋಗೋಗು. ಇಷ್ಟೇ ಸಲ ನಡೆದಿದ್ದು. ಇಬ್ರಿಗೂ ಮಕ್ಳುಗಳಿವೆ. ಇಂಥ ಹಲ್ಕ ಕೆಲಸ ಮಾಡಕ್ ಮುಂಚೆ ಒಂದ್ಸಲಿ ಅವ್ರ ಬಗ್ಗೆ ಯೋಚನೆ ಮಾಡಕ್ಕಾಗ್ಲಿಲ್ವಾ? ಅವತ್ತನ್ನ ಹಾಳು ಬುದ್ಧಿ ಆ ರೀತಿ ಮಾಡಿಸ್ಬಿಡ್ತು ಸರ್. ಸರಿ, ಈಗ ಮಾಡಿದಕ್ಕೆ ಅನುಭವಿಸಿ. ಕರ್ಕೊಂಡೋಗ್ರಿ ಅವ್ರನ್ನ. ಲಕ್ಷ್ಮಿಗೆ ಶಿವರಾಜ್ ಸಹಾಯ ಮಾಡಿದ್ದಕ್ಕೆ ರೇಣುಕಾ ವಿರೋಧ ಇರಲಿಲ್ಲ. ಆದ್ರೆ ಅವರಿಬ್ರು ಸಂಬಂಧನ ಆಕೆ ವಿರೋಧಿಸ್ತಿದ್ಲು. ದಪ್ಪಗಿರೋ ತನ್ನಿಂದ ಸಿಗದ ಸುಖಕ್ಕೋಸ್ಕರ ಗಂಡ ಹೀಗ್ ಮಾಡ್ತಿರ್ಬೋದು ಅಂತ ಸಣ್ಣ ಆಗೋದಕ್ಕೂ ಪ್ರಯತ್ನಿಸಿದ್ಲು. ಅವಳ ವಿರೋಧನೆ ಅವಳಿಗೆ ಮುಳುವಾಗಿ ರೇಣುಕಾ ಜೀವ ಕಳ್ಕೋಬೇಕಾಯ್ತು. ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಲಕ್ಷ್ಮಿ ಜೊತೆ ಸೇರಿ ಹೆಂಡತಿನ ಕೊಂದ ಶಿವರಾಜ್ಗೆ ಕೊಲೆ ಆಪಾದನೆ ಹೊತ್ತು ಜೈಲಿಗೆ ಹೋದಾಗ ಯಾವ ಮರ್ಯಾದೆ ಉಳಿತು? ರೇಣುಕಾನ ಕೊಂದು ನಾವಿಬ್ರು ಸುಖವಾಗಿರ್ಬೋದು ಅನ್ನೋ ಅವ್ರ ಉದ್ದೇಶ ಕೂಡ ಫಲಿಸಲಿಲ್ಲ. ಎಷ್ಟೋ ಪ್ರಕರಣಗಳ ಹಾಗೆ ಈ ಪ್ರಕರಣದಲ್ಲೂ ಅನಾಥರಾಗಿದ್ದು ಶಿವರಾಜ್ ಮತ್ತು ಲಕ್ಷ್ಮಿಯ ತಪ್ಪೆ ಮಾಡದೇ ಇರೋ 5 ಜನ ಮಕ್ಕಳು. ನಿಷ್ಪ್ರಯೋಜಕವಾದ, ದಯನೀಯವಾದ, ಇನ್ನೊಬ್ಬರ ಭವಿಷ್ಯನ ಕತ್ಲೆಗೆ ದೂಡುವಂತ ಇಂಥ ಘಟನೆಗಳು ನಮ್ಮ ಮಧ್ಯ ನಡಿಬೇಕಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.